ಒತ್ತಡ ಇಲ್ಲದೆ ಪಾಸ್ ಆಗಬೇಕು ಅನ್ನೋ ವಿಚಾರ ಅದು ತುಂಬ ದಿವಸದಿಂದಲೂ ಕೂಡ ಈ ಥರ ಹೋರಾಟಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕನ್ನಡ ಪರ ಇದು ಅವಶ್ಯಕತೆ ಇಲ್ಲ ನಮಗೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೆಲವು ವೇದಿಕೆ ಮೇಲೆ ದ್ವಿಭಾಷಾ ಏನು ಪಾಲಿಸಿನೂ ಕೂಡ ಮಾತಾಡಿರ್ತಕ್ಕಂಥದ್ದು, ಏನು ತರಬೇಕು ಅಂತೇಳಿ ಇನ್ನೂ ಹೇಳಿಲ್ಲ. ಆದರೆ ಅದು ಒಂದು ಕಡೆಗೆ ಒಳ್ಳೇದು ಅನಿಸುತ್ತೆ. ಅನಿವಾರ್ಯವಾಗಿ ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ಮಾಡ್ಬೋದು. ಕೆಲಸತಿ ಬೇರೆ ಬೇರೆ ರೀತಿಯಲ್ಲಿ ಅದೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಒತ್ತಡ ಜಾಸ್ತಿ ಇದೆ. ಮತ್ತು ಇವರು ಕನ್ನಡ ಪರ ಇರ್ತಕ್ಕಂಥ ನಮ್ಮ ಹೋರಾಟಗಳು ಏನು ಮಾಡ್ಕೊಂಡು ಬಂದರೆ ನಮ್ಮ ಕನ್ನಡಿಗರು ಅವಶ್ಯಕತೆ ಇಲ್ಲರೋದನ್ನ ಯಾಕೆ ನೀವು ಮಕ್ಕಳಿಗೆ ಒತ್ತಡವನ್ನು ಹಾಕ್ತೀರಿ? ಮತ್ತು ಬೇರೆ ಬೇರೆ ಕಡೆನೂ ನೀವು ನೋಡ್ತಾ ಇದ್ದೀರಿ, ರೈಲ್ವೆಯಲ್ಲಿ ನಮಗೆ ಕನ್ನಡಿಗರಿಗೆ ಅವಕಾಶ ಕೊಡಬೇಕು, ಮತ್ತು ಬೇರೆ ಬೇರೆ ಕಡೆ ಕೂಡ ಕನ್ನಡಿಗ ಅವಕಾಶ ಕೊಡಬೇಕು ಅನ್ನೋದು ಏನಿದೆ ಅದು ಹೋರಾಟಕ್ಕೆ ಅರ್ಥಪೂರ್ಣ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇಂಥ ತೀರ್ಮಾನ ಮಾಡಬೇಕಾದ್ರೆ ಇಷ್ಟು ದಿವಸ 3 ಲ್ಯಾಂಗ್ವೇಜ್ ಇದ್ದಾಗ ಮೇಸ್ಟ್ರುಗಳು ಕೂಡ ಇರ್ತಾರೆ, ಹಿಂದಿ ಹೇಳ್ಕೊಡೋ ಮೇಸ್ಟ್ರು ನಮ್ಮ ಕನ್ನಡಿಗರೇ ಇರ್ತಾರೆ. ಸೊ ಅವರ ಇಂಟ್ರೆಸ್ಟ್ನು ಕೂಡ ನಾವು ನೋಡಬೇಕಂತ. ಒಂದೇ ಸತಿಗೆ ನಾನು ದ್ವಿಭಾಷಾ ಅಂತೇಳಿ ಮಾಡಿಬಿಟ್ರೆ ಈ ಟೀಚರ್ಸ್ ಏನು ಮಾಡ್ತಾರೆ, ಬೇರೆದು ಹೇಳ್ಕೊಡೋದಕ್ಕಾಗೋದಿಲ್ಲ, ಇದೆಲ್ಲ ಬರುತ್ತೆ. ಅವರು ಪಾಪ ಜೀವನಕ್ಕೋಸ್ಕರ ಹಿಂದಿ ಕಲಿತು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನೋ ಒಂದು ಫಾರ್ಮುಲಾ ವರ್ಕೌಟ್ ಮಾಡಿದ್ವಿ. ಅಂದರೆ ಯಾವ ರೀತಿ ಇದನ್ನು ಇದು ಮಾಡಬೇಕಂತ ಒಂದು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿದ ಮೇಲೆ ಮೋಸ್ಟ್ಲಿ ಇವತ್ತೇ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಒಂದು ತೀರ್ಮಾನವನ್ನು ಏನೋ ಒಂದು ರೀತಿಯಲ್ಲಿ ಮಾಡಿದ್ದೀವಿ. ಸೊ ಇಲ್ಲಾಂದ್ರೆ ಮತ್ತೆ ಅವರು ನಾವು ಮುತ್ತಿಗೆ ಹಾಕ್ತೀವಿ, ಇದೆಲ್ಲ ಸರಿ ಆಗೋದಿಲ್ಲ. ಅದೆಲ್ಲ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಮತ್ತು ಅದಕ್ಕೆ ಉತ್ತರ ಯಾವ ರೀತಿ ನಾವು ತಗೊಳ್ತೀವಿ ಅನ್ನೋದು ಕೂಡ ನಾವು ಯಾವ ರೀತಿ ನಿಮ್ಗೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದ್ದೀನಿ. ಯಾಕಂದರೆ ಇದೇನಾಗುತ್ತೆ, ಕಾನೂನು ಇರ್ತದೆ ಯಾವಾಗಲೂ ಕೂಡ. ಇಷ್ಟು ದಿವಸ ಇರೋದು ನಾವು ಒಂದೇ ಸತಿ ಬದಲಾವಣೆ ಮಾಡಬೇಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಇದು ರಿಪರ್ಕಷನ್ಸ್ ಏನು ಅಂತ ಹೇಳಿ, ಮತ್ತು ಕನ್ನಡಿಗರೇ ಹಿಂದಿ ಹೇಳ್ಕೊಡೋದ್ರಿಂದ ಅವರ ಇಂಟ್ರೆಸ್ಟ್ನ ನೋಡಬೇಕಾಗುತ್ತೆ. ಅದು ನೋಡಿದ ತಕ್ಷಣ ಹಿಂದಿನ ಹೇಳ್ಕೊಡ್ತೀರ ಮುಂದೆ ಅಂತಲೂ ಬರಲ್ಲ. ಅದನ್ನು ಯಾವ ರೀತಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿ ನಾನು ಇಮಿಡಿಯೇಟಾಗಿ ಮಾಧ್ಯಮದ ಮೂಲಕ ನಾನು ಮಾತಾಡ್ತೀನಿ. ಸರ್, ಈಗ ಹಿಂದಿ ಪರೀಕ್ಷೆ 31 ತಾರೀಕು ಅಲ್ಲ ಅದಕ್ಕೆ ನಾನು ಇವತ್ತೇ ಮಾತಾಡಿ ಏನೋ ಒಂದು ವರ್ಕೌಟ್ ಮಾಡಿದ್ದೀನಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಸೆಂಬ್ಲಿ ಇತ್ತು, ನಾನು ಅದನ್ನ ಫೈನಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಯಾಕೆಂದರೆ ಈ ಫೈನಾನ್ಷಿಯಲ್ ಇಯರು ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಆಯವ್ಯಯ ಬಿಲ್ಲು ಕೂಡ ನಾವು ಎಕ್ಸೆಪ್ಟ್ ಮಾಡಬೇಕಾಗ್ತದೆ. ನಾನು ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಥರ ಎಲ್ಲೂ ಅವಕಾಶಗಳು ನಮ್ಮ ಸರ್ಕಾರದಿಂದ ಕೊಡೋದಿಲ್ಲ. ದ್ವಿಭಾಷಾ ಸೂತ್ರ ರಾಜ್ಯ ಸರ್ಕಾರ ಅದು ನಾನು ಹೇಳೋದಕ್ಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಿ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಡಿಸಿಷನ್ ತಗೊಳ್ಬೇಕಾದ್ರೆ. ಬಟ್ 2-3 ಕಡೆಗೆ ಅವ್ರು ಹೇಳಿದ್ದಾರೆ ಚರ್ಚೆಗೆ ಹೋಗಿ ಅಲ್ಲೇ ಚರ್ಚೆಗೆ ನಿಲ್ತದೆ, ಮತ್ತೆ ಮುಂದೆ ಹೋಗಲಿಲ್ಲ. ಬಟ್ ಈ 3ನೇ ಭಾಷೆ ಹೇಳ್ಕೊಡ್ತಕ್ಕಂಥ ಟೀಚರ್ಸ್ ಇದಾರಲ್ಲ, ಅದನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಬರ್ತದೆ. ಅದನ್ನು ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ನಾನು ಇವತ್ತು ಸಾಯಂಕಾಲದೊಳಗೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗೆ ನಾವು ಏನು ಮಾಡ್ತೀವಿ ಅಂತ ಸಂದೇಶ ಕೊಡಬೇಕಲ್ಲ. ನಾನು ಕೂತ್ಕೊಂಡು ಸುಮ್ಮನೆ ಏನೋ ಒಂದು ಹೇಳಿದರೆ ಅದು ತಪ್ಪಾಗುತ್ತೆ. ಸಮಾಧಾನಕ್ಕೆ ಹೇಳಬಾರ್ದು, ಅದನ್ನು ಏನಾದ್ರು ಒಂದು ನಿರ್ಧಾರ ತಗೊಳ್ಬೇಕಾಗುತ್ತೆ. ನಿರ್ಧಾರ ತಗೊಳ್ತಕ್ಕಂಥ ಸಂದರ್ಭ ಉದ್ಭವ ಆಗಿದೆ ಅಂತೇಳಿ ಭಾವಿಸ್ತೀನಿ. ಅದು ನಮ್ಮ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಭಾಷೆಯ ಹಿತದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ಡಿಸಿಷನ್ಸ್ನ ಇವತ್ತೇ ತಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.